Hello students. ನೋಡಿ ಆಫ್ಟರ್ ಮೆಜರ್ಮೆಂಟ್ ಆಫ್ ಲೆಂತ್ ಹಾಗೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಗ ಇನ್ನೊಂದು ಆರ್ಟಿಕಲ್ ಇದೆ ರೌಂಡಿಂಗ್ ಆಫ್ ದ ನಂಬರ್ಸ್. ಸೊ ಈ ರೀತಿ ರೌಂಡಿಂಗ್ ಆಫ್ ದ ನಂಬರ್ಸಿನ ಸ್ವಲ್ಪ ಪರಿಚಯ ನಿಮಗೆ ಆಲ್ರೆಡಿ ಇರುತ್ತೆ. ಈಗ ಉದಾಹರಣೆಗೆ 18.79 ಇತ್ತು ಅಂದರೆ ರೌಂಡಿಂಗ್ ಆಫ್ ನಂಬರ್ ಒಳಗೆ ಈಗ ಉದಾಹರಣೆಗೆ 79 ಅನ್ನ ರೌಂಡ್ ಆಫ್ ಮಾಡಿ ಅಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿ ಏನ್ ಮಾಡ್ತೀರಾ 18.8 ಅಂತ ಬರೀತೀರಾ. ಈ ರೀತಿ ರೌಂಡಿಂಗ್ ಆಫ್ ನಂಬರ್ಸ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ನಲ್ಲಿ ನಿಮಗೆ ಪರಿಚಯ. ಈಗ ನಮ್ಮ ಫಿಸಿಕ್ಸ್ ನಲ್ಲಿ ಇದೇ ರೌಂಡಿಂಗ್ ಆಫ್ ದಿ ನಂಬರ್ ಅನ್ನ ವಿತ್ ಸಿಗ್ನಿಫಿಕೆಂಟ್ ಫಿಗರ್ ನೀವು ಕಲಿಬೇಕಾಗಿದೆ. ರೌಂಡಿಂಗ್ ಆಫ್ ಎ ನಂಬರ್ ವಿತ್ ಸಿಗ್ನಿಫಿಕೆಂಟ್ ಫಿಗರ್ಸ್. ನೋಡಿ, ಕೊನೆಯ ಡಿಜಿಟ್ 5 ನಂಬರ್ ಗಿಂತ ಕಮ್ಮಿ ಇದ್ದಾಗ ನಾವು ಲೋವರ್ ವ್ಯಾಲ್ಯೂ ತಗೊಳ್ಳೋದು, 5 ನಂಬರ್ ಗಿಂತ ಜಾಸ್ತಿ ಇದ್ದಾಗ ಹೈಯರ್ ವ್ಯಾಲ್ಯೂ ತಗೊಳ್ಳೋದು. ಈಗ ಪ್ರಶ್ನೆ ಏನ್ ಬರುತ್ತೆ, 5 ನಂಬರ್ ಇದ್ದಾಗ ಏನ್ ಮಾಡಬೇಕು? ಈಗ ಉದಾಹರಣೆಗೆ ನೋಡಿ 18.35 ಇಲ್ಲಿ ರೌಂಡ್ ಆಫ್ ದ ನಂಬರ್ ಫಾರ್ 3 ಸಿಗ್ನಿಫಿಕೆಂಟ್ ಫಿಗರ್ ಅಥವಾ 3 ಡಿಜಿಟ್ಸ್ ಗೆ ರೌಂಡ್ ಆಫ್ ದಿ ನಂಬರ್ ಮಾಡಿ ಅಂತ ಹೇಳ್ತಾರೆ. 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಈಗ ಇಲ್ಲಿ ಗಮನಿಸಿ 18.35 ಆಕ್ಚುಲಿ ನೋಡಿದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಈ ನಂಬರ್ ಬಂದಿದೆ? 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 4 ಇದೆ. ಆದ್ರೆ ನಮ್ಗೆ ಏನ್ ಹೇಳಿದ್ದಾರೆ, ರೌಂಡ್ ಇಟ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. 3 ಮಾಡಬೇಕು ಅಂದ್ರೆ ನಾವು ಈ ಕಡೆಯ ನಂಬರ್ 5 ಅನ್ನ ಡ್ರಾಪ್ ಮಾಡೋಣ. ನೋಡಿ, ಈಗ ತಾನೇ ಹೇಳಿದೆ 5 ನಂಬರ್ ಅನ್ನ ಡ್ರಾಪ್ ಮಾಡಬೇಕಾದ್ರೆ ಏನು ನಿಯಮಾವಳಿ ಇದೆ. ಸೊ 5 ಅನ್ನ ಡ್ರಾಪ್ ಮಾಡಬೇಕಾದ್ರೆ ಅದರ ಹಿಂದಿನ ನಂಬರ್ ಆಡ್ ಇದೆಯೋ ಈವನ್ ಇದೆಯೋ ಅಂತ ಚೆಕ್ ಮಾಡಿ. ಈಗ ಇಲ್ಲಿ ಕೊಟ್ಟಿರುವ ನಂಬರ್ ನಲ್ಲಿ 5 ನಂಬರಿನ ಹಿಂದ್ಗಡೆ ಯಾವ ನಂಬರ್ ಇದೆ? ಬೆಸ ಸಂಖ್ಯೆ ಇದೆ, ಆಡ್ ಇದೆ. ಯಾವಾಗ 5 ಡ್ರಾಪ್ ಮಾಡಬೇಕಂತ ಬಂದಾಗ ಹಿಂದಿನ ಸಂಖ್ಯೆ ಬೆಸ ಇದ್ರೆ 1 ಹೆಚ್ಚು ಮಾಡಿ. ಇದನ್ನ ಡ್ರಾಪ್ ಮಾಡಬೇಕಾದಾಗ ಅದರ ಹಿಂದಿನ ಸಂಖ್ಯೆ ಬೆಸ ಸಂಖ್ಯೆ ಇದ್ರೆ 1 ಹೆಚ್ಚು ಮಾಡಿ. ಈಗ ಉದಾಹರಣೆಗೆ 18.35 ಅನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಸ್ವರೂಪದಲ್ಲಿ ಬರೀಬೇಕಾದ್ರೆ ನಿಯಮದ ಅನುಸಾರ 5 ನಂಬರಿನ ಹಿಂದ್ಗಡೆ ಬೆಸ ಸಂಖ್ಯೆ ಇದೆ. ಹಾಗಾಗಿ ನಾನು ಏನ್ ಬರೀಬಹುದು? 1 ಹೆಚ್ಚು ಮಾಡು ಅಂದ್ರೆ 18.4. ನೋಡಿ, ಇದು 3 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು. ನೋಡ್ತಾ ಇದ್ದೀರಾ? 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಮತ್ತೊಮ್ಮೆ ಗಮನಿಸಿ, ಕೊಟ್ಟಿರುವ ನಂಬರು 18.35 ಎಷ್ಟು ಸಿಗ್ನಿಫಿಕೆಂಟ್ಸ್ ರೂಪದಲ್ಲಿದೆ? 4. ಆದ್ರೆ ನಮಗೇನ್ ಕೊಟ್ಟಿದ್ದಾರೆ? ಟಾಸ್ಕ್ 3 ಸಿಗ್ನಿಫಿಕೆಂಟ್ ಫಿಗರ್. ನಾನು 18.35 ನ 3 ಸಿಗ್ನಿಫಿಕೆಂಟ್ ಫಿಗರ್ ಅಂದ್ರೆ 5ಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾವು 40ಕ್ಕೆ ಸಮೀಪವಾಗಿ ಹೋಗ್ಬೋದಾಗಿ, ಅದಕ್ಕಿಂತ ಕಮ್ಮಿ ಇತ್ತಂದ್ರೆ 3 ಅಂತ ಬರೀಬಹುದು. ಆದ್ರೆ 5 ಇದ್ದಾಗ ಏನ್ ಮಾಡ್ಬೇಕನ್ನೋ ಪ್ರಶ್ನೆ. 5 ನಾವು ಡ್ರಾಪ್ ಮಾಡುವ ಸಂದರ್ಭದಲ್ಲಿ ಅದರ ಹಿಂದಿನ ಸಂಖ್ಯೆ ಬೆಸ ಇದ್ರೆ 1 ಹೆಚ್ಚು ಮಾಡಿ. 3 ಬೆಸ ಇದೆ, 1 ಹೆಚ್ಚು ಮಾಡಿದಾಗ 4 ಆಗುತ್ತೆ. ಸೊ ನೋಡಿ, ಈ ರೀತಿ ಸಿಗ್ನಿಫಿಕೆಂಟ್ ಫಿಗರ್ ಬರೀ. ಈಗ ಇನ್ನೊಂದು ಸರ್, ಸಪೋಸ್ ಅದೇ ಸಂಖ್ಯೆ ಈವನ್ ನಲ್ಲಿ ಇದ್ರೆ ಏನ್ ಮಾಡೋದು? ಈಗ ನೋಡ್ತಾ ಇದ್ದೀರಾ 18.45 ಇದನ್ನು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ನಲ್ಲಿ ಬರೀಬೇಕು, 3 ಡಿಜಿಟ್ಸ್ ನಲ್ಲಿ ಬರೀಬೇಕು. ಹೇಗೆ? ಅವಾಗ ನೋಡಿ, 5ರ ಹಿಂದಿನ ಸಂಖ್ಯೆ ಏನಾಗಿದೆ? ಈವನ್ ನಂಬರ್ ಇದೆ, ಸಮ ಸಂಖ್ಯೆ ಆಗಿದೆ. ನಾವೀಗ 5 ಡ್ರಾಪ್ ಮಾಡಬೇಕಾಗಿದೆ. ಯಾವಾಗ 5 ಡ್ರಾಪ್ ಮಾಡಬೇಕಾಗಿ ಬಂದಾಗ ಹಿಂದಿನ ಸಂಖ್ಯೆ ಸಮ ಸಂಖ್ಯೆ ಇದ್ರೆ 5 ಡ್ರಾಪ್ ಮಾಡಿಬಿಟ್ಟು ಆ ಸಮ ಸಂಖ್ಯೆಯಲ್ಲಿ ಉದಾಹರಣೆಗೆ ನೋಡಿ 18.4 ಹೀಗೆ. ಸೊ 2 ನಿಯಮಗಳನ್ನ ಗುರುತಿಸಿದ್ರ 5 ಸಂಖ್ಯೆಯ ನಾವು ಡ್ರಾಪ್ ಮಾಡುವ ಸಂದರ್ಭ ಬಂದಾಗ ಅದರ ಹಿಂದಿನ ಸಂಖ್ಯೆ ಬೆಸ ಸಂಖ್ಯೆ ಇದ್ರೆ 1 ಹೆಚ್ಚು ಮಾಡಿ ಬರೀರಿ. ಇಲ್ಲಿ ನೋಡಿ 18.35 ನಲ್ಲಿ 5 ನಾವು ತೆಗಿಬೇಕಾಗಿದೆ. ಯಾಕಂದ್ರೆ 3 ಡಿಜಿಟ್ಗೆ ಪರಿವರ್ತನೆ ಮಾಡಬೇಕಾಗಿದೆ. ಸೊ ಆ ಸಂದರ್ಭದಲ್ಲಿ ನಾವು ಆಡ್ ಅಥವಾ ಬೆಸ ಸಂಖ್ಯೆಗೆ 1 ಹೆಚ್ಚು ಮಾಡಿ ಬರಲಾಗಿದೆ. ಅದೇ ರೀತಿ ಇನ್ನೊಂದು ಸಂಖ್ಯೆ ನೋಡಿ 18.45 ಇಲ್ಲಿ 5 ಡ್ರಾಪ್ ಮಾಡಿರ್ತಾನೆ ನಾವು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ಬರಬಹುದಾಗಿದೆ. ಇಲ್ಲಿ ಸಂದರ್ಭ ಎಂತದ್ದು? 5 ಡ್ರಾಪ್ ಮಾಡುವ ಸಂದರ್ಭ ಬಂದಾಗ ಹಿಂದ್ಗಡೆ ಇರುವ ಸಂಖ್ಯೆ ಬೆಸ ಸಂಖ್ಯೆ ಇಲ್ಲ, ಸಮ ಸಂಖ್ಯೆ ಇದೆ. ಅವಾಗ ಏನ್ ಮಾಡಬೇಕು? ನಿಯಮದ ಅನುಸಾರ ಅದನ್ನೇ ಇಟ್ಕೊಳ್ಳೋದು.
ಗಮನಿಸ್ತಾ ಇದ್ದೀರಾ? ಸೊ ಹೀಗೆ 18.35 5 ಬಂದಾಗ ಏನ್ ಮಾಡಬೇಕು ಅನ್ನೋ ಅಂಶವನ್ನ ಗಮನಿಸಿದ್ರಿ. 5 ಅನ್ನ ಡ್ರಾಪ್ ಮಾಡುವ ಸಂದರ್ಭ ಬಂದಾಗ ಅದರ ಹಿಂದಿನ ಸಂಖ್ಯೆ ಬೆಸ ಇದ್ರೆ ಆ ಬೆಸ ಸಂಖ್ಯೆಗೆ ಒಂದನ್ನ ಹೆಚ್ಚು ಮಾಡಿ ಬರೆಯಿರಿ. ಅದೇ 5ಅನ್ನ ಡ್ರಾಪ್ ಮಾಡುವ ಸಂದರ್ಭ ಬಂದಾಗ ಹಿಂದಿನ ಸಂಖ್ಯೆ ಸಮಸಂಖ್ಯೆ ಇದ್ರೆ 5ಅನ್ನ ಡ್ರಾಪ್ ಮಾಡಿಬಿಟ್ಟು ಸಮಸಂಖ್ಯೆಯನ್ನೇ ಬರೀರಿ. ಸೊ ಇದು ರೌಂಡಿಂಗ್ ಆಫ್ ನಂಬರ್ ನಲ್ಲಿ ಒಂದು ವಿಧ. ನೋಡಿ, ಇನ್ನೂ ಕೆಲವು ಉದಾಹರಣೆಗಳನ್ನ ಗಮನಿಸ. ಈಗ ಇನ್ನೊಂದು ಉದಾಹರಣೆ 18.667 ಅಂತ ಹೇಳಿ 18.667. ಸೊ ಇದಕ್ಕೆ ಏನ್ ಹೇಳೋಣ, 3 ಸಿಗ್ನಿಫಿಕೆಂಟ್ ಫಿಗರ್ ಅಥವಾ 3 ಡಿಜಿಟ್ಸ್ ನಲ್ಲಿ ಪರಿವರ್ತಿಸಿ ಅಂತ ಕೊಟ್ಟು. ಓಕೆ, ರೌಂಡ್ ಆಫ್ ಅಪ್ ಟು 3 ಡಿಜಿಟ್ಸ್. ಅವಾಗ ಏನ್ ಮಾಡ್ತೀರಾ? ಸೊ ನೋಡಿ, 18 ಇದು ಎಷ್ಟಿದೆ, ಎಷ್ಟಕ್ಕೆ ಸಮ ಆಗ್ತಾ ಇದೆ, ಎಷ್ಟಕ್ಕೆ ಹೋಗ್ತಾ ಇದೆ, 700 ಗೆ ಅಪ್ರೋಚ್ ಆಗ್ತಾ ಇದೆ. ಸೊ ಯಾವಾಗ 600 ಸಂಖ್ಯೆ ಇದೆ, ಅದು ಯಾವ್ದನ್ನ ಅಪ್ರೋಚ್ ಆಗ್ತಾ ಇದೆ, ಮುಂದಿನ ಸಂಖ್ಯೆ 700ಕ್ಕೆ ಅಪ್ರೋಚ್ ಆಗ್ತಾ ಇದೆ. ನಮ್ಗೆ ಯಾವ್ದು ಬೇಕು? 3 ಡಿಜಿಟ್ಸ್ ಬೇಕು. ಇದನ್ನ ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಬರ್ತೀರಾ? 18.7 ಗಮನಿಸ್ತಾ ಇದ್ದೀರಾ? ಸೊ ನೋಡಿ, 3 ಸಿಗ್ನಿಫಿಕೆಂಟ್ ಫಿಗರ್ಸ್, ಆಕ್ಚುಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಇಲ್ಲಿ? 1 2 3 4 5 ಇದೆ. ಸೊ ಅವಾಗ ನಾವು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ನಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಈ 3ಅನ್ನ ನಾವು ರೌಂಡ್ ಆಫ್ ಮಾಡಬೇಕಾಗಿದೆ. ಯಾವುದಕ್ಕೆ ರೌಂಡ್ ಆಫ್ ಮಾಡಿದ್ರೆ 500ಕ್ಕಿಂತ ಹೆಚ್ಚಿದೆ, ಆ ಕಡೆ ಹೋಗಿದೆ. ಹಾಗಾಗಿ ಮುಂದಿನ ಸಂಖ್ಯೆಗೆ ನಾವು ರೌಂಡ್ ಆಫ್ ಮಾಡಬೇಕು. ಸೊ ಇದೆ, ಸಪೋಸ್ ನೋಡಿ, ಇದೇ ಸಂಖ್ಯೆ 18.336 ಅಂತ ತಿಳ್ಕೊಳ್ಳಿ. ಅವಾಗ ಇದನ್ನು 3 ಡಿಜಿಟ್ಸ್ಗೆ ಸರಿದೂಗಿಸಿ ಅಂದ್ರೆ ಏನ್ ಮಾಡ್ತೀರಾ? 18.336. ಅವಾಗ ಇದರ ಕಡಿಮೆ ಸಂಖ್ಯೆ ಯಾವುದು? 3 ಡಿಜಿಟ್ಸ್ಗೆ ನೀವು ರೌಂಡ್ ಆಫ್ ಮಾಡಿ ಅಂತ ಹೇಳಿದ್ರೆ 18.0ಗೆ ತಗೊಳ್ಬೋದ? ಅವಾಗ ಇದು ಎಷ್ಟಾಗುತ್ತೆ? 3 ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಸೊ ಹೀಗೆ ನಾವು ರೌಂಡಿಂಗ್ ಆಫ್ ಎ ನಂಬರ್ ಅನ್ನ ಗಮನಿಸಬಹುದು. ಗಮನಿಸ್ತಾ ಇದ್ದೀರಾ? ರೌಂಡಿಂಗ್ ಆಫ್ ಎ ನಂಬರ್. ಈಗ ಇನ್ನೊಂದಿದೆ 105.55 into 10⁻²⁴. ಅದಾಗ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಅಪ್ ಟು 3 ಡಿಜಿಟ್ಸ್ ಮಾಡಿ. ಹೇಗೆ? 101.3 ಅಪ್ ಟು 3 ಡಿಜಿಟ್ಸ್. ಹೇಗೆ ಮಾಡ್ತೀರಾ ಇದನ್ನ? 3 ಡಿಜಿಟ್ಸ್ ಗೆ ನೋಡಿ, ಇದು 5 ಗಿಂತ ಜಾಸ್ತಿ ಇದೆ. ಎಷ್ಟಕ್ಕೆ ಅಪ್ರೋಚ್ ಆಗ್ತಾ ಇದೆ? 60ಗೆ. ಸೊ 3 ಡಿಜಿಟ್ಸ್ ಬೇಕಾಗಿದೆ, ಅಪ್ ಟು 3 ಡಿಜಿಟ್ಸ್ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ನೀವು 3 ಡಿಜಿಟ್ಸ್ ಅನ್ನ ಕ್ಷಮಿಸಿ, ದಿಸ್ ವಿ ಕ್ಯಾನ್ ಇನ್ಕ್ರೀಸ್ ಟು 4 ಡಿಜಿಟ್ಸ್ ಅಂತ ತಗೊಂಡು, ಯಾಕಂದ್ರೆ ಈ ಭಾಗವನ್ನ ರೆಡ್ಯೂಸ್ ಮಾಡಬೇಕಾದ್ರೆ ಅಪ್ ಟು 4 ಡಿಜಿಟ್ಸ್ ಹೇಗೆ ಮಾಡ್ತೀರಾ? 101.55 into 10⁻⁴ ಅಪ್ ಟು 4 ಡಿಜಿಟ್ಸ್. ಅವಾಗ ಆಕ್ಚುಲಿ ಈಗ ಯಾವ ಡಿಜಿಟ್ಸ್ ಅನ್ನ ಹೊಂದಿದೆ? ಇದು 1 2 3 4 5 ಇದೆ. ಈಗ ಇದನ್ನ 4 ಡಿಜಿಟ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಈ ಸಂಖ್ಯೆಯನ್ನ ನಾವು ರೌಂಡ್ ಆಫ್ ಮಾಡಬೇಕು. ಹೇಗೆ ರೌಂಡ್ ಆಫ್ ಮಾಡ್ತೀರಾ? ಇದರ ಮುಂದಿನ ಸಂಖ್ಯೆ ಯಾವುದಿದೆ? 60 ಅಂದ್ರೆ 6 ಗೆ. ಸೊ ಈ ರೀತಿ ನಾವು ರೌಂಡ್ ಆಫ್ ಅನ್ನ ಮಾಡಬೇಕು. ಸೊ ಇದರ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಯ್ತು? ಅಪ್ ಟು ಕ್ಷಮಿಸಿ 4 ಡಿಜಿಟ್ಸ್ ಗೆ ಬರ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಕೊಟ್ಟಿರುವ ನಂಬರ್ಸ್ ಅನ್ನ ಅವರು ಪ್ರಿಸ್ಕ್ರೈಬ್ ಮಾಡಿದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ರೆಡ್ಯೂಸ್ ಮಾಡಿ ಹೇಳಬಹುದಾಗಿದೆ. ಈಗ ಮುಂದಿನ ಹಂತ, ಕೆಲವು ಶಬ್ದಗಳ ಪರಿಚಯ ಮಾಡಿಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಅಕ್ಯುರಸಿ ಅಂತ ಅನ್ನುವ ಶಬ್ದ ಇದೆ, ಪ್ರಿಸಿಷನ್ ಅನ್ನುವ ಶಬ್ದ ಇದೆ, ಎರರ್ ಇದೆ, ಟೈಪ್ಸ್ ಆಫ್ ಎರರ್ಸ್ ಇದೆ, ಇನ್ನು ಕೆಲವು ಬಹಳಷ್ಟು ಶಬ್ದಗಳು ಬರುತ್ತೆ. ಅಬ್ಸಲ್ಯೂಟ್ ಎರರ್ ಅಂತ, ಮೀನ್ ಅಬ್ಸಲ್ಯೂಟ್ ಎರರ್, ಮತ್ತೆ ಪರ್ಸೆಂಟೇಜ್ ಎರರ್, ಮತ್ತೆ ರಿಲೇಟಿವ್ ಎರರ್. ಸೊ ಇವುಗಳ ಒಂದು ಕಾನ್ಸೆಪ್ಟ್ ಅನ್ನ ಈಗ 1 by 1 ನೋಡ್ತಾ ಹೋಗೋಣ. ಮೊದಲಿಗೆ ಅಕ್ಯುರಸಿ ನೋಡಿ. ಅಕ್ಯುರಸಿ ಅಂದ್ರೆ ಇಟ್ ರೆಫರ್ಸ್ ಟು ಕ್ಲೋಸ್ನೆಸ್
refers to closeness of it refers to closeness of a measurement to the closeness of the measurement to the true value of a physical quantity. ನೋಡಿ, ಅಕ್ಯುರೆಸಿ ಅಂತ ಹೇಳಿದ್ರೆ ಏನರ್ಥ? ಇಟ್ ರೆಫರ್ಸ್ ಟು ಕ್ಲೋಸ್ನೆಸ್ ಆಫ್ ದಿ ಮೆಜರ್ಮೆಂಟ್. ನಾವು ಎಷ್ಟು ಆಕ್ಚುಯಲ್ ವ್ಯಾಲ್ಯೂಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನಾವು ಅಕ್ಯುರೆಸಿಯನ್ನು ಸಾಧಿಸುತ್ತೇವೆ ಅಂತ ಅರ್ಥ. ನೋಡಿ, ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ. ಈ ಉದಾಹರಣೆಗೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಎಷ್ಟಿದೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ನೀವು ಪ್ರಯೋಗಾಲಯದಲ್ಲಿ ಹೋಗಿ ಅದರ ವ್ಯಾಲ್ಯೂವನ್ನ ಪ್ರಾಯೋಗಿಕವಾಗಿ ನೀವು ನಿರ್ಧರಿಸುವಾಗ 9.7 ಅಥವಾ 9.81 ಹೀಗೆ ಅದರ ಸಮೀಪ ಇರುವ ವ್ಯಾಲ್ಯೂ ಬರುತ್ತೆ. ಎಷ್ಟು ಸಮೀಪ ನೀವು ಆ ವ್ಯಾಲ್ಯೂಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಪ್ರಯೋಗದಲ್ಲಿ ಅಕ್ಯುರಸಿಯನ್ನು ಸಾಧಿಸಬಹುದಾಗಿದೆ. ಅಂದ್ರೆ ಲೆಸ್ ಇಸ್ ದ ಎರರ್, ಮೋರ್ ಇಸ್ ದ ಅಕ್ಯುರಸಿ ಅಂತ ಹೇಳುದು. ಎಷ್ಟು ನೀವು ಎರರ್ ಅನ್ನ ಕಡಿಮೆಗೊಳಿಸ್ತೀರೋ ಅಷ್ಟು ನಿಮ್ಮ ಪ್ರಯೋಗದ ಅಕ್ಯುರಸಿ ಅಷ್ಟು ಹೆಚ್ಚಾಗುತ್ತೆ. ಮತ್ತೊಮ್ಮೆ ಗಮನಿಸಿ, ಏನನ್ನ ಇದು ಸೂಚಿಸುತ್ತೆ? ಇಟ್ ರೆಫರ್ಸ್ ಟು ದಿ ಕ್ಲೋಸ್ನೆಸ್. ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಗೆ ನೀವು ಪ್ರಯೋಗದಿಂದ ಎಷ್ಟು ಸಮೀಪ ತಲುಪಬಹುದು ಅಷ್ಟು ನಿಮಗೆ ಏನು ಬಂದಿದೆ ಅಂತ ಹೇಳಬಹುದು, ಅಕ್ಯುರಸಿ ಬಂದಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ಇಂಗ್ಲಿಷ್ ನಲ್ಲಿ ಗಮನಿಸಿ, ಇಟ್ ರೆಫರ್ಸ್ ಟು ದ ಕ್ಲೋಸ್ನೆಸ್ ಆಫ್ ದಿ ಮೆಜರ್ಮೆಂಟ್. ಇದು ನೀವು ಮಾಡ್ತಕ್ಕಂಥದ್ದು ಯಾವುದರ ಆಧಾರದಲ್ಲಿ? ಟು ದ ಟ್ರೂ ವ್ಯಾಲ್ಯೂ ಆಫ್ ಫಿಸಿಕಲ್ ಕ್ವಾಂಟಿಟಿ. ಒಂದು ಸ್ಟ್ಯಾಂಡರ್ಡ್ ಟ್ರೂ ವ್ಯಾಲ್ಯೂ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅನ್ನ ನಿರ್ಧರಿಸಿದ್ದಾರೆ ಸೈಂಟಿಸ್ಟ್ಗಳು, ಅದು ಟ್ರೂ ವ್ಯಾಲ್ಯೂ. ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗೆ ನೀವು ಮೆಜರ್ಮೆಂಟ್ ಮಾಡುವುದರ ಮೂಲಕ ಎಷ್ಟು ಸಮೀಪ ನೀವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಅಕ್ಯುರಸಿ ನಿಮಗೆ ಬಂದಿದೆ ಅಂತ ಆಗುತ್ತೆ. ಇದರ ಒಟ್ಟು ತಾತ್ಪರ್ಯ ಏನಂದ್ರೆ, ಲೆಸ್ ಈಸ್ ದ ಎರರ್, ಮೋರ್ ಈಸ್ ದ ಅಕ್ಯುರಸಿ, ಹೀಗೆ ಹೇಳ್ಬೋದು. ಸೊ ನೋಡಿಕೊಳ್ಳಿ, ವಾಟ್ ಈಸ್ ಅಕ್ಯುರಸಿ ಅನ್ನೋದನ್ನ ಸ್ವಲ್ಪ ಗಮನಕ್ಕೆ ತಂದುಕೊಳ್ಳಿ. It refers to the closeness of measurement to the true value of physical quantity. Next ನೋಡಿ, precision ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಪ್ರೆಸಿಷನ್. ಏನಿದು ಪ್ರೆಸಿಷನ್ ಅಂತಕ್ಕಂಥದ್ದು? ಪ್ರೆಸಿಷನ್ ಅಂದರೆ the limit to which the quantity is measured. Precision ಅಂದರೆ the limit to which the quantity is measured. ಸೊ ನೋಡಿ, ಇದು ಸಾಮಾನ್ಯವಾಗಿ ಪ್ರೆಸಿಷನ್ ಏನಿದೆ ಇನ್ಸ್ಟ್ರೂಮೆಂಟ್ ಗೆ ಸಂಬಂಧಪಟ್ಟಿದೆ. ಈ ಉದಾಹರಣೆಗೆ ನಿಮಗೆ ಕೊಟ್ಟಿರುವ ಆರ್ಡಿನರಿ ಸ್ಕೇಲ್, ನೀವೇನು ಸ್ಕೇಲ್ ಬಳಸ್ತೀರಾ, ಅಲ್ಲಿ 1 ಸೆಂಟಿಮೀಟರ್ ಅನ್ನ ಎಷ್ಟು ಡಿವಿಷನ್ಸ್ ಆಗಿ ಮಾಡಿದ್ದಾರೆ? 10 ಡಿವಿಷನ್ಸ್ ಇದೆ, ಸರಿನಾ? ಈಗ ಪ್ರಿಸಿಷನ್ ಅಂದ್ರೆ ದ ಲಿಮಿಟ್ ಟು ವಿಚ್ ದ ಕ್ವಾಂಟಿಟಿ ಈಸ್ ಅ ಮೆಜರ್. ಈಗ ಒಂದು ಆರ್ಡಿನರಿ ಸ್ಕೇಲ್ ಅನ್ನ ಬಳಸಿ ಒಂದು ಮೆಜರ್ಮೆಂಟ್ ಮಾಡಿ 2.35 ಅಂತ ಹೇಳಿ. ಈಗ 2.35 ಸೆಂಟಿಮೀಟರ್ ಅನ್ನ ಒಂದು ಆರ್ಡಿನರಿ ಸ್ಕೇಲ್, ನೀವು ಬಳಸ್ತಕ್ಕಂಥ ಸ್ಕೇಲ್ ಇದೆ ಅಲ್ಲ, ಅದನ್ನ ತಗೊಂಡು ಈ ಲೆಂತ್ ಅನ್ನ ಮಾರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಇನ್ಸ್ಟ್ರೂಮೆಂಟ್ ಒಂದು ಲಿಮಿಟ್ ಇದೆ. ಲಿಮಿಟ್ ಎಷ್ಟು? ನಿಮ್ಮ ಇನ್ಸ್ಟ್ರೂಮೆಂಟ್ 0.1 ಸೆಂಟಿಮೀಟರ್ ವರೆಗೆ ಮಾಡಬಹುದು. ಅದು ಅದರ ಪ್ರಿಸಿಷನ್. ಡೆಫಿನೇಷನ್ ನೋಡಿ, ದ ಲಿಮಿಟ್ ಟು ವಿಚ್ ದ ಕ್ವಾಂಟಿಟಿ ಇಸ್ ಮೆಜರ್ಡ್. ನಿಮ್ಮ ಆರ್ಡಿನರಿ ಸ್ಕೇಲಿನ ಪ್ರಿಸಿಷನ್ ವ್ಯಾಲ್ಯೂ ಎಷ್ಟಿದೆ? 0.1 ಇದೆ. ಅದಕ್ಕಿಂತ ಕಡಿಮೆ ಇರುವ ವ್ಯಾಲ್ಯೂ ಅನ್ನು ಮೆಜರ್ ಮಾಡಬಹುದಾ? ಆಗೋದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಪ್ರಿಸಿಷನ್ ಅಂತ ಬಂದಾಗ
ಇನ್ಸ್ಟ್ರೂಮೆಂಟ್ ಕ್ವಾಲಿಟಿಯನ್ನ ನಾವು ಹೇಳಬೇಕಾಗುತ್ತೆ. ಸೊ ಆರ್ಡಿನರಿ ಸ್ಕೇಲ್ ಅನ್ನ ಬಳಸಿ ಅದರ ಪ್ರಿಸಿಷನ್ 0.1 ಸೆಂಟಿಮೀಟರ್ ವರೆಗೆ ಮಾತ್ರ ಇದೆ. ಅದೇ ನೀವು ವರ್ನಿಯರ್ ಕ್ಯಾಲಿಪರ್ಸ್ ಬಳಸಿ ಸ್ವಲ್ಪ ಪ್ರಿಸಿಷನ್ ಹೆಚ್ಚಾಗುತ್ತೆ, 0.01 ಬರ್ತೀರಾ. ಇನ್ನು ಸ್ಕ್ರೂ ಗೇಜ್ ಹೋಗಿ ಇನ್ನೂ ಪ್ರಿಸಿಷನ್ ಜಾಸ್ತಿ ಆಗುತ್ತೆ, 0.001. ಒಟ್ಟು ತಾತ್ಪರ್ಯ ಇಷ್ಟೇ, ಲೆಸ್ ಇಸ್ ದ ಲೀಸ್ಟ್ ಕೌಂಟ್, ಮೋರ್ ಇಸ್ ದ ಪ್ರಿಸಿಷನ್. ಎಷ್ಟು ಲೀಸ್ಟ್ ಕೌಂಟ್ ಕಮ್ಮಿ ಆಗುತ್ತೆ ಅಷ್ಟು ಪ್ರಿಸಿಷನ್ ಜಾಸ್ತಿ ಆಗುತ್ತೆ. ನಾವು ಹೀಗೆ ಇದನ್ನ ಸರಳೀಕೃತ ಮಾಡ್ಬೋದು. ಲೆಸ್ ಇಸ್ ದ ಲೀಸ್ಟ್ ಕೌಂಟ್. ನೋಡಿ, ಇದು ಪ್ಯೂರ್ಲಿ ಇನ್ಸ್ಟ್ರೂಮೆಂಟ್ ಗೆ ಸಂಬಂಧಪಟ್ಟದ್ದು. ಲೆಸ್ ಇಸ್ ದ ಲೀಸ್ಟ್ ಕೌಂಟ್, ಮೋರ್ ಇಸ್ ದ ಪ್ರಿಸಿಷನ್. ಈಗ ಒಂದು ಉದಾಹರಣೆ ನೋಡಿ. ಎರಡು ಶಬ್ದಗಳ ಪರಿಚಯ ಮಾಡಿಕೊಂಡ್ರೆ, ಒಂದು ಅಕ್ಯುರಸಿ, ಇನ್ನೊಂದು ಪ್ರಿಸಿಷನ್. ಓಕೆ, ಅಕ್ಯುರಸಿಯನ್ನ ಹೇಗೆ ಕಡಿಮೆ ಮಾಡಬಹುದು? ಲೆಸ್ ಇಸ್ ದ ಎರರ್, ಮೋರ್ ಇಸ್ ದ ಅಕ್ಯುರಸಿ. ಪ್ರಿಸಿಷನ್ ಹೇಗೆ ಹೆಚ್ಚು ಮಾಡಬಹುದು? ನಾವು ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟಿನ ಲೀಸ್ಟ್ ಕೌಂಟ್ ವ್ಯಾಲ್ಯೂ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಪ್ರಿಸಿಷನ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಈಗ ನೋಡಿ, ಒಂದು ಸ್ಟ್ಯಾಂಡರ್ಡ್ ಟ್ರೂ ವ್ಯಾಲ್ಯೂ ಆಫ್ ಮಾಸ್ ಇದೆ ಅಂತ ಹೇಳುವ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಟ್ರೂ ವ್ಯಾಲ್ಯೂ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಮಾಸ್ ಇದೆ. ಇದನ್ನ ವಿಜ್ಞಾನಿ ಮಾಡಿ, ಟ್ರೂ ವ್ಯಾಲ್ಯೂ ಆಫ್ ಮಾಸ್ ಎಷ್ಟಿದೆ? 0.520 ಗ್ರಾಮ್. ಓಕೆ, ಸೊ ಇದನ್ನ ವಿದ್ಯಾರ್ಥಿಗಳಿಗೆ ಹೇಳೋಣ, ಪ್ರಯೋಗದ ಮೂಲಕ ಕ್ಯಾಲ್ಕುಲೇಟ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಕೊಡಲಾಗಿದೆ, ಟ್ರೂ ವ್ಯಾಲ್ಯೂ ಆಫ್ ಮಾಸ್. ಈ ಉದಾಹರಣೆ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಅಕ್ಯುರಸಿಗೂ ಪ್ರಿಸಿಷನ್ಗೂ ವ್ಯತ್ಯಾಸ ಹೇಗೆ ಗುರುತಿಸಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕಲ್ಲ. ಆ ದೃಷ್ಟಿಯಿಂದ ಟ್ರೂ ವ್ಯಾಲ್ಯೂ ಆಫ್ ಮಾಸ್ ಎಷ್ಟಿದೆ? ಒಬ್ಬ ಸ್ಟೂಡೆಂಟ್ ಎ ಏನಿದೆ ಆ ವ್ಯಾಲ್ಯೂ ಆಫ್ ಮಾಸ್ ಅನ್ನ 0.52 ಗ್ರಾಮ್ ಅಂತ ರಿಪೋರ್ಟ್ ಕೊಡ್ತಾನೆ ನಿಮಗೆ, ಸರಿನಾ? ಇನ್ನೊಬ್ಬ ವಿದ್ಯಾರ್ಥಿ ಅವನೇನ್ ಮಾಡ್ತಾನೆ, 0.516 ಗ್ರಾಮ್ ಅಂತ ಮಾಹಿತಿ ಕೊಡ್ತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, 0.521 ಗ್ರಾಮ್ ಅಂತ ಮಾಹಿತಿ ಕೊಡ್ತಾನೆ. ನೋಡಿ, ಏನ್ ವ್ಯತ್ಯಾಸ ಕಂಡ್ರಿ ಮೂರರೊಳಗೆ? ಇವಂದು ನೋಡಿ 0.52 ಗ್ರಾಮ್. ಆಕ್ಚುಲಿ ನಮಗೇನ್ ಬೇಕಾಗಿದೆ 0.520. ಇಲ್ಲಿ ಏನಿದೆ ನೋಡ್ಲಿಕ್ಕೆ ಅಕ್ಯುರೇಟ್ ಅಂತ ಕಾಣಿಸ್ತಾ ಇದೆ, ಅಕ್ಯುರೇಟ್ ಇಲ್ಲ, ಯಾಕೆಂದ್ರೆ 0 ಇಲ್ಲ. ಆಮೇಲೆ ಪ್ರಿಸಿಷನ್ ಇಲ್ಲ, ಯಾಕಂದ್ರೆ ಎರಡೇ ಡಿಜಿಟ್ಸ್ ಗೆ ಇದು ಸೀಮಿತಗೊಂಡಿದೆ. ನಮಗೆ ಎಷ್ಟು ಬೇಕು? 0.000 3 ಡಿಜಿಟ್ಸ್ ಬೇಕು, ಅದು ಸಾಧ್ಯ ಆಗಿಲ್ಲ. ಹಾಗಾದ್ರೆ ಏನ ರಿಸಲ್ಟ್ ಬಗ್ಗೆ ಏನ್ ಹೇಳ್ಬೋದು? ಇದು ಅಕ್ಯುರಸಿನೂ ಇಲ್ಲ ಮತ್ತೆ ಪ್ರಿಸಿಷನ್ ಇಲ್ಲ. ನೋಡಿ, ಎರಡೂ ಇಲ್ಲ. ಸೊ ನೋಡಿ, ಇವ್ ನೋಡಿ, ಇವಂದು ಸ್ವಲ್ಪ ಪ್ರಿಸಿಷನ್ ಇದೆ, ಯಾಕಂದ್ರೆ ಆ ರೇಂಜ್, ಆ ಡಿಜಿಟ್ಸ್ ಬಂದಿದೆ ನೋಡಿ, 0.000 ರೇಂಜ್ ಇದಾನೆ. ಗಮನಿಸ್ತಾ ಇದ್ದೀರಾ? ಇವಂದು ರಿಸಲ್ಟ್ ಏನಿದೆ, ಪ್ರಿಸಿಷನ್ ಇದೆ, ಬಟ್ ಅದಕ್ಕೆ ಕ್ಲೋಸ್ ಆಗಿಲ್ಲ, ಅಕ್ಯುರಸಿ ಇಲ್ಲ. ಓಕೆ, ರಿಸಲ್ಟ್ ಇಸ್ ಪ್ರಿಸಿಷನ್ ಬಟ್ ನಾಟ್ ದಟ್ ಮಚ್ ಅಕ್ಯುರೇಟ್. ಇವ್ ನೋಡಿ, ಎರಡೂ ಇದೆಯಲ್ಲ, ಅಕ್ಯುರೇಟು ಇದೆ, ಪ್ರಿಸಿಷನ್ ಇದೆ. ಸೊ ಈಗ ಮನವರಿಕೆ ಆಯ್ತಾ? ಪ್ರಿಸಿಷನ್ಗೂ ಮತ್ತು ಅಕ್ಯುರಸಿಗೂ ಏನು ವ್ಯತ್ಯಾಸಗಳು ನಾವು ಗುರುತಿಸಬಹುದು. ಗಮನಿಸ್ತಾ ಇದ್ದೀರಾ? ಸೊ ಪ್ರಿಸಿಷನ್ ಅನ್ನೋದು ಲೀಸ್ಟ್ ಕೌಂಟಿನಿಂದ ನಿರ್ಧರಿಸಲಾಗುವುದು. ಆಮೇಲೆ ಅಕ್ಯುರಸಿ ಎಷ್ಟು ಎರರ್ ಕಮ್ಮಿ ಇದೆಯೋ ಅಷ್ಟು ಅಕ್ಯುರಸಿ ಜಾಸ್ತಿ ಇರುತ್ತೆ. ಹೀಗೆ ಈಗ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಏನಿದೆ, ಎರರ್ ಎನ್ನುವ ಕಾನ್ಸೆಪ್ಟ್. ಎರರ್. ಸೊ ಎರರ್ ಅಂದ್ರೆ ಎರರ್ ಅಂತ ಹೇಳಿದ್ರೆ ನೋಡಿ, ಮತ್ತೊಮ್ಮೆ ಅದೇ ಪೂರ್ವ ಮಾಹಿತಿಯನ್ನೇ ಮತ್ತೆ ನಾವು ಪುನರಾವರ್ತಿಸಬೇಕಾಗುತ್ತೆ. ಒಂದು ಸೈಂಟಿಸ್ಟ್ಗಳ ಸಮೂಹ ಒಂದು ಪ್ರತಿಯೊಂದು ಪ್ರಯೋಗದ ಮೇಲೆ ಒಂದೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ನಿರ್ಧರಿಸಿದ್ದಾರೆ. ಅದನ್ನೇ ನಾವು ಟ್ರೂ ವ್ಯಾಲ್ಯೂ ಅಂತ ಹೇಳಿದ್ವಿ. ಈಗ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗೆ ನಾವು ಟ್ರೂ ವ್ಯಾಲ್ಯೂ ಅಂತ ಹೇಳಿದಾಗ ನಾವು ಆ ವ್ಯಾಲ್ಯೂವನ್ನ ತರಲಿಕ್ಕೆ ಪ್ರಯೋಗಾಲಯದಲ್ಲಿ ನಮ್ಮ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತೇವೆ. ನಾವು ಮಾಡಿ ಪಡೆದಿರ್ತಕ್ಕಂಥ ವ್ಯಾಲ್ಯೂ ಏನಂತ ಹೇಳ್ತೀವಿ? ಮೆಜರ್ಡ್ ವ್ಯಾಲ್ಯೂ. ಸೊ ಹಾಗಾದ್ರೆ ಎರರ್ ಅಂದ್ರೆ ಏನು? ಎರರ್ ಅಂದ್ರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆಫ್ ಎ ಮೆಜರ್ಡ್ ಕ್ವಾಂಟಿಟಿ ಮೈನಸ್ ಮೆಜರ್ಡ್ ವ್ಯಾಲ್ಯೂ. ನೋಡಿ, ಎರರ್ ಅಂತ ಹೇಳಿದ್ರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಟ್ರೂ ವ್ಯಾಲ್ಯೂ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಮೈನಸ್ ಮೆಜರ್ಡ್ ವ್ಯಾಲ್ಯೂ. ಇದು ನೀವು ಪ್ರಯೋಗಾಲಯದಲ್ಲಿ ಮೆಜರ್ ಮಾಡಿರ್ತಕ್ಕಂಥ ವ್ಯಾಲ್ಯೂ. ಇದು ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ವ್ಯಾಲ್ಯೂ.
ಸೊ ಇವೆರಡರ ನಡುವೆ ಒಂದು ವ್ಯತ್ಯಾಸ ಏನಾದರೂ ಕಂಡು ಬಂದ್ರೆ ಅದನ್ನೇ ನಾವು ಎರರ್ ಅಂತ ಹೇಳಿ. ಸಾಮಾನ್ಯವಾಗಿ ಎರರ್ಸ್ಗಳು ಯಾವ ಪ್ರಕಾರದಲ್ಲಿರ್ತವೆ? ಟೈಪ್ಸ್ ಆಫ್ ಎರರ್ಸ್ ಏನಿದೆ? ಎರರ್ಗಳಲ್ಲಿ ಬಹಳಷ್ಟು ಟೈಪ್ಸ್ ಇದೆ ಹೇಳಿದ್ದಾರೆ. ಕಾನ್ಸ್ಟಂಟ್ ಎರರ್ಸ್ ಅಂತಿದೆ, ಕಾನ್ಸ್ಟಂಟ್ ಎರರ್ಸ್ ಇದೆ. ನಂತರ ಸಿಸ್ಟಮ್ಯಾಟಿಕ್ ಎರರ್ ಅಂತ ಹೇಳ್ತಾರೆ, ಸಿಸ್ಟಮ್ಯಾಟಿಕ್ ಎರರ್. ಇದು ಸಾಮಾನ್ಯವಾಗಿ ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಹೇಳ್ತಾರೆ, ಸಿಸ್ಟಮ್ಯಾಟಿಕ್ ಎರರ್ ಇದೆ. ನಂತರ ರ್ಯಾಂಡಮ್ ಎರರ್ಸ್, ಇವೇ ಜಾಸ್ತಿ ಆಗ್ತಕ್ಕಂಥದ್ದು. ರ್ಯಾಂಡಮ್ ಎರರ್ಸ್, ರ್ಯಾಂಡಮ್ ಎರರ್ಸ್ ಏನಿದೆ ಸಾಮಾನ್ಯವಾಗಿ ಜಾಸ್ತಿ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ರ್ಯಾಂಡಮ್ ಎರರ್ಸ್. ಸಾಮಾನ್ಯವಾಗಿ ರ್ಯಾಂಡಮ್ ಎರರ್ಸ್ ಅನ್ನ ಹೇಗೆ ಮಿನಿಮೈಸ್ ಮಾಡ್ತಾರೆ? ನಂಬರ್ ಆಫ್ ಟ್ರಯಲ್ಸ್ ಗಳನ್ನ ತಗೊಳ್ಳೋದ್ರ ಮೂಲಕ. ಅಂದ್ರೆ ರಿಪಿಟೇಷನ್ ಆಫ್ ಸೇಮ್ ಎಕ್ಸ್ಪೆರಿಮೆಂಟ್ಸ್ ನೀವು ಮಾಡಿದ್ರೆ ರ್ಯಾಂಡಮ್ ಎರರ್ಸ್ ಗಳು ಮಿನಿಮೈಸ್ ಆಗುತ್ತೆ. ಇನ್ನೊಂದಿದೆ, ನೀವು ಬಳಸಿರುವ ಇನ್ಸ್ಟ್ರೂಮೆಂಟ್ ಕೂಡ ಒಂದು ಎರರ್ಗೆ ಕಾರಣ ಆಗಬಹುದು. ಅದನ್ನೇ ಲೀಸ್ಟ್ ಕೌಂಟ್ ಎರರ್ಸ್ ಅಂತ ಹೇಳ್ತಾರೆ, ಲೀಸ್ಟ್ ಕೌಂಟ್ ಎರರ್ಸ್. ನೋಡ್ತಾ ಇದ್ರಾ? ಸೊ ಎರರ್ ಅನ್ನೋದು ಏನು ಅಂತ ಗಮನಕ್ಕೆ ಬಂತು. ಎರರ್ ಅಂದ್ರೆ it is the difference between a true value and the measured value. ಸರ್, ಹಾಗಾದ್ರೆ ಟ್ರೂ ವ್ಯಾಲ್ಯೂ ಅಂದರೆ ಏನು? ಒಂದು ಸ್ಟ್ಯಾಂಡರ್ಡ್ ಆಫ್ ರೆಫರೆನ್ಸ್ ಗೆ ಟ್ರೂ ವ್ಯಾಲ್ಯೂ ಅಂತ ಹೇಳ್ಬೋದು. ಮೆಜರ್ಡ್ ವ್ಯಾಲ್ಯೂ ಅಂದರೆ ನೀವು ಪ್ರಯೋಗಾಲಯದಲ್ಲಿ ಹೇಗೆ ನಂಬರ್ ಆಫ್ ಟ್ರಯಲ್ಸ್ ಮಾಡಿ ಪಡಿತೀರಾ, ಅದು ಮೆಜರ್ಡ್ ವ್ಯಾಲ್ಯೂ. ಎರರ್ ನಲ್ಲಿ ಎಷ್ಟು ವಿಧಗಳಿವೆ? ಕಾನ್ಸ್ಟಂಟ್ ಎರರ್ಸ್ ಗಳಿದೆ, ಕಾನ್ಸ್ಟಂಟ್ ಎರರ್ಸ್ ಅನ್ಬೋದು, ಕಾನ್ಸ್ಟಂಟ್ ಎರರ್, ಸಿಸ್ಟಮ್ಯಾಟಿಕ್ ಎರರ್, ರ್ಯಾಂಡಮ್ ಎರರ್ಸ್ ಗಳಿದೆ. ನಮ್ಮ ಗಮನಕ್ಕೆ ಬರ್ತಕ್ಕಂಥ ಸಾಮಾನ್ಯವಾಗಿ ರ್ಯಾಂಡಮ್ ಎರರ್ಸ್ ಗಳಿವೆ. ಆಮೇಲೆ ಲೀಸ್ಟ್ ಕೌಂಟ್ ಎರರ್ಸ್, ನೀವು ಬಳಸತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ನಿಂದ ಗೋಚರ ಆಗ್ತಕ್ಕಂಥ ಎರರ್ಗಳಿಗೆ ಲೀಸ್ಟ್ ಕೌಂಟ್ ಎರರ್ಸ್ ಅಂತ ಹೇಳಿ. ಸರಿನಾ? ಸೊ ಈಗ ನಾನು ಈ ತರ ಒಂದು ಮಾತು ಹೇಳಿ, ರ್ಯಾಂಡಮ್ ಎರರ್ಸ್ ಗಳನ್ನ ಹೇಗೆ ಮಿನಿಮೈಸ್ ಮಾಡ್ತಾರೆ? ಬೈ ರಿಪೀಟಿಂಗ್ ದ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿದೆ. ಅದನ್ನೇ ನಂಬರ್ ಆಫ್ ಟ್ರಯಲ್ಸ್ ಗಳನ್ನ ತಗೊಳ್ಳೋದ್ರ ಮೂಲಕ ರ್ಯಾಂಡಮ್ ಎರರ್ಸ್ ಅನ್ನ ಮಿನಿಮೈಸ್ ಮಾಡಬಹುದಾಗಿದೆ. ಸೊ ಹಾಗಾದ್ರೆ ರ್ಯಾಂಡಮ್ ಎರರ್ ಅಂದ್ರೆ ಅದನ್ನ ಸ್ವಲ್ಪ ಮತ್ತೊಂದು ಸತಿ ಗಮನಿಸೋಣ. ರ್ಯಾಂಡಮ್ ಎರರ್ ನೋಡಿ, ಹೆಸರಲ್ಲೇ ಇದೆ ರ್ಯಾಂಡಮ್ ಎರರ್. ದ ಎರರ್ ವಿಚ್ ವಿಲ್ ಅಕರ್, the error which occur irregularly, and at random in magnitude and direction. That occur random in magnitude and direction are called random errors. The errors ಅಥವಾ the error which occur irregularly and at random in magnitude and direction are called what? The random errors. Now the question is how to reduce the random errors. ಈ ರೀತಿ ಬರ್ತಕ್ಕಂಥ ರ್ಯಾಂಡಮ್ ಎರರ್ಸ್ ಗಳನ್ನ ಹೇಗೆ ರಿಡ್ಯೂಸ್ ಮಾಡಬಹುದು? ನಾನು ಹೇಳಿದ್ನಲ್ಲ, ಬೈ ಟೇಕಿಂಗ್ ನಂಬರ್ ಆಫ್ ಟ್ರಯಲ್ಸ್. ನೀವು ಯಾವ ರೀತಿ ನಂಬರ್ ಆಫ್ ಟ್ರಯಲ್ಸ್ ನೀವು ತಗೊಳ್ತೀರಾ, ಅವಾಗ ರ್ಯಾಂಡಮ್ ಎರರ್ಸ್ ಅನ್ನ ಮಿನಿಮೈಸ್ ಮಾಡಬಹುದು. ಸ್ವಲ್ಪ ಲಕ್ಷ್ಯ ಇಟ್ಟು ನೋಡಿ ಡೆಫಿನೇಷನ್ಸ್ ಗೆ. ನೋಡಿ ಹೇಗೆ ರ್ಯಾಂಡಮ್ ಎರರ್ಸ್ ಅನ್ನ ನಾವು ಮಿನಿಮೈಸ್ ಮಾಡಬಹುದು. ಯಾವ ರೀತಿ ರ್ಯಾಂಡಮ್ ಎರರ್ಸ್ ಅನ್ನ ಮಿನಿಮೈಸ್ ಮಾಡಲಾಗುತ್ತೆ? ಈ ನಂಬರ್ ಆಫ್ ಟ್ರಯಲ್ಸ್ ಅನ್ನು ತಗೊಳ್ಳೋದ್ರ ಮೂಲಕ. ಸೊ ಅಲ್ಲಿ ಕೆಲವು ಶಬ್ದಗಳ ಪರಿಚಯ ಮಾಡಿಕೊಳ್ಳೋಣ. ಉದಾಹರಣೆಗೆ ಟ್ರೂ ವ್ಯಾಲ್ಯೂ ಅಂತ ಹೇಳಿ, ಈಗ ನೀವು ನಂಬರ್ ಆಫ್ ಟ್ರಯಲ್ಸ್ ಮಾಡಿದಾಗ ಒಂದು ಅರ್ಥಮೆಟಿಕ್ ಮೀನ್ ಅಂದ್ರೆ ಮೀನ್ ವ್ಯಾಲ್ಯೂ ಅಂತ ಏನ್ ಹೇಳ್ತೀರಾ, ಹಾಗೆ ಬಂದಿರತಕ್ಕಂಥ ಮೀನ್ ವ್ಯಾಲ್ಯೂಗೆ ಏನಂತ ಹೆಸರು? ಟ್ರೂ ವ್ಯಾಲ್ಯೂ. ಸಾಮಾನ್ಯವಾಗಿ ಇದನ್ನ
ಈ ರೀತಿ ಸಂಕೇತದಿಂದ ತೋರಿಸಲಾಗಿದೆ ಎ ಬಾರ್. ಓಕೆ, ಮತ್ತೊಮ್ಮೆ ನೋಡಿ, ಟ್ರೂ ವ್ಯಾಲ್ಯೂ ಅಂದ್ರೆ ದಿ ಅರ್ಥಮೆಟಿಕ್ ಮೀನ್ ಆಫ್ ಆಲ್ ಮೆಜರ್ಮೆಂಟ್ಸ್. ನೀವೇನು ನಂಬರ್ ಆಫ್ ಟ್ರಯಲ್ಸ್ ಏನ್ ಮಾಡ್ತೀರಾ ಅದರ ಅರ್ಥಮೆಟಿಕ್ ಮೀನ್ ಇದೆ. ಸೊ ಕ್ಯಾನ್ ಬಿ ಟೇಕನ್ ಆಸ್ ವಾಟ್ ಟ್ರೂ ವ್ಯಾಲ್ಯೂ ಆಫ್ ಎ ಮೆಜರ್ಡ್ ಕ್ವಾಂಟಿಟಿ. ಸೊ ಉದಾಹರಣೆಗೆ ನೀವು A1 A2 ಅಪ್ ಟು AN ಅಂದ್ರೆ 3 ಟ್ರಯಲ್ಸ್ 5 ಟ್ರಯಲ್ಸ್, ಸೊ ನಿಮಗೆ ನಂಬರ್ ಆಫ್ ಟ್ರಯಲ್ಸ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದನ್ನ ಮಾಡ್ತೀರಾ. ಪ್ರತಿಯೊಂದು ರಿಪೀಟ್ ಮಾಡಿದಾಗ ವ್ಯಾಲ್ಯೂಸ್ ಇವಾಲ್ಯುಯೇಟ್ ಆಗುತ್ತೆ, ಅವುಗಳನ್ನ A1 A2 A3 ಅಂತ ರಿಪೋರ್ಟ್ ಮಾಡ್ತೀರಾ. ಸೊ ಹೀಗೆ ಪಡೆದಿರ್ತಕ್ಕಂಥ ವ್ಯಾಲ್ಯೂಸ್ಗಳ ಅರ್ಥಮೆಟಿಕ್ ಮೀನ್ ಇದೆ. ಅರ್ಥಮೆಟಿಕ್ ಮೀನ್ ಅಂದ್ರೆ ಗೊತ್ತಾಗುತ್ತಲ್ಲ. ಸೊ ಇಲ್ಲಿ ನೋಡಿ, ಟ್ರೂ ವ್ಯಾಲ್ಯೂ ಅನ್ನ ನಾವು ಹ್ಯಾಕ್ ಪಡಿತೇವೆ. A1 plus A2 plus A3 ಎಷ್ಟೀಗ 3 ಟ್ರಯಲ್ಸ್ ಇದ್ರೆ ಡಿವೈಡೆಡ್ ಬೈ 3 ಮಾಡ್ಕೊತೇವೆ. 4 ಟ್ರಯಲ್ಸ್ ಇದ್ರೆ ಡಿವೈಡೆಡ್ ಬೈ 4 ಮಾಡ್ತೇವೆ. ಇಲ್ಲಿ ಉದಾಹರಣೆಗೆ n ಟ್ರಯಲ್ಸ್ ಅನ್ನು ತೋರಿಸಿದ್ದಾರೆ, ಅದಕ್ಕೆ ಡಿವೈಡೆಡ್ ಬೈ n ಇದೆ. ಸೊ ಹೀಗೆ ರಿಪೀಟೇಷನ್ ಅನ್ನ ಮಾಡಿ ಒಂದು ಮೀನ್ ವ್ಯಾಲ್ಯೂ ಅನ್ನ ಪಡೆದಿವಾಗ ಆ ಮೀನ್ ವ್ಯಾಲ್ಯೂಗೆ ಏನಂತ ಹೆಸರು? ಟ್ರೂ ವ್ಯಾಲ್ಯೂ. ನೆಕ್ಸ್ಟ್ ನೋಡಿ, ಇನ್ನೂ ಅಕ್ಯುರೇಸಿಯನ್ನ ಮುಟ್ಟಲಿಕ್ಕೋಸ್ಕರ ನಾವು ಇನ್ನೊಂದು ಕಾನ್ಸೆಪ್ಟ್ ಅನ್ನ ತರ್ತೇವೆ. ಅದು ಯಾವುದು? ಅಬ್ಸಲ್ಯೂಟ್ ಎರರ್. ಏನಿದೆ ಅಬ್ಸಲ್ಯೂಟ್ ಎರರ್? ನೋಡಿ, ಇಲ್ಲಿ ನಾವೇನ್ ಮಾಡ್ತೇವೆ, ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ತಗೊಳ್ತೇವೆ. ನೋಡಿ, ಇದನ್ನು ಸ್ವಲ್ಪ ವಿಶೇಷವಾಗಿ ಗಮನಿಸೋದು. ಮ್ಯಾಗ್ನಿಟ್ಯೂಡ್ ಅಂದ್ರೆ ಪಾಸಿಟಿವ್ ಪಾರ್ಟ್ ಇರುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಏನಿದೆ ಟ್ರೂ ವ್ಯಾಲ್ಯೂ ಆಫ್ ಎ ಕ್ವಾಂಟಿಟಿ. ಇನ್ನು ಟ್ರೂ ವ್ಯಾಲ್ಯೂ ಹ್ಯಾಕ್ ಬಂತು ಇಲ್ಲಿ ನೋಡ್ತಾ ಇದ್ದಿಲ್ಲ, ಅರ್ಥಮೆಟಿಕ್ ಮೀನ್ ಇಲ್ಲ. ಟ್ರೂ ವ್ಯಾಲ್ಯೂ ಆಫ್ ಕ್ವಾಂಟಿಟಿ ಅಂಡ್ ಇಂಡಿವಿಜುವಲ್ ಮೆಜರ್ಡ್ ವ್ಯಾಲ್ಯೂಸ್. ನೀವು ಪ್ರತಿ ಚಾಯ್ಸ್ ನಲ್ಲಿ ಇಂಡಿವಿಜುವಲ್ ವ್ಯಾಲ್ಯೂಸ್ ಅನ್ನು ರಿಪೋರ್ಟ್ ಮಾಡಿದ್ದೀರ, ಈ ಟ್ರೂ ವ್ಯಾಲ್ಯೂ ಅಂದ್ರೆ ಮೀನ್ ವ್ಯಾಲ್ಯೂ ಅನ್ನ ಪಡೆದಿರೋದ ವ್ಯಾಲ್ಯೂಗೆ ಪ್ರತಿಯೊಂದು ಇಂಡಿವಿಜುವಲ್ ವ್ಯಾಲ್ಯೂಸ್ ನಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಹಾಗೆ ಬಂದಿರೋ ವ್ಯಾಲ್ಯೂಗೆ ಏನಂತ ಹೆಸರು? ಅಬ್ಸಲ್ಯೂಟ್ ಎರರ್ ಅಂತ ಹೇಳ್ತೀವಿ. ನೋಡಿ, ಮೊದಲನೇ ಟ್ರಯಲ್ ಅಬ್ಸಲ್ಯೂಟ್ ಎರರ್ ಡೆಲ್ಟಾ A1 ಹೇಗೆ ಬರುತ್ತೆ? ಮೀನ್ ಅಂದ್ರೆ ಟ್ರೂ ವ್ಯಾಲ್ಯೂ ಮೈನಸ್ ಫಸ್ಟ್ ಇಂಡಿವಿಜುವಲ್ ರೀಡಿಂಗ್. ಅದೇ ರೀತಿ ಎರಡನೇ ವ್ಯಾಲ್ಯೂನ ಅಬ್ಸಲ್ಯೂಟ್ ಎರರ್ ಹೇಗೆ ಬರುತ್ತೆ? ಟ್ರೂ ವ್ಯಾಲ್ಯೂ ಅಂದ್ರೆ ಮೀನ್ ವ್ಯಾಲ್ಯೂ ಮೈನಸ್ ಇಲ್ಲಿ ಸೆಕೆಂಡ್ ಟ್ರಯಲಿನ ವ್ಯಾಲ್ಯೂ A2. ಸೊ ಹೀಗೆ ನೀವು ಅಬ್ಸಲ್ಯೂಟ್ ಎರರ್ ಅನ್ನ ಕಂಡುಹಿಡಿಯಬಹುದು. ಮತ್ತೊಂದ್ಸತಿ ನೋಡ್ಕೊಳ್ಳಿ, ವಾಟ್ ಈಸ್ ಅಬ್ಸಲ್ಯೂಟ್ ಎರರ್ ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆಫ್ ಎ ಕ್ವಾಂಟಿಟಿ ಅಂಡ್ ಇಂಡಿವಿಜುವಲ್ ಮೆಜರ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ವಾಟ್? ಅಬ್ಸಲ್ಯೂಟ್ ಎರರ್. ಮತ್ತೊಮ್ಮೆ ನೋಡಿ, ಮೊದಲನೇ ಅಬ್ಸಲ್ಯೂಟ್ ಎರರ್ ಹೇಗೆ ಬಂದಿದೆ? ಮೀನ್ ವ್ಯಾಲ್ಯೂ ಮೈನಸ್ A1 ಇಂಡಿವಿಜುವಲಿ ಮೆಜರ್ಡ್ ಫಸ್ಟ್ ವ್ಯಾಲ್ಯೂ. ಸೊ ಇಲ್ಲಿ ಎ ಬಾರ್ ಅಂತಕ್ಕಂಥದ್ದು ಏನನ್ನ ತೋರಿಸುತ್ತೆ? ಟ್ರೂ ವ್ಯಾಲ್ಯೂ. ಸೊ ಮುಂದಿನ ಹಂತಕ್ಕೆ ಹೋಗೋಣ. ಓಕೆ, ನೆಕ್ಸ್ಟ್ ನೋಡಿ, ಮೀನ್ ಅಬ್ಸಲ್ಯೂಟ್ ಎರರ್. ಈ ಮೀನ್ ಅಬ್ಸಲ್ಯೂಟ್ ಎರರ್ ಏನಾಗಿದೆ? ದ ಅರ್ಥಮೆಟಿಕ್ ಮೀನ್ ಆಫ್ ಆಲ್ positive magnitudes of all the absolute error is called the mean absolute error. ನೋಡಿ, ಈ ತರ ನೀವು ಅಬ್ಸಲ್ಯೂಟ್ ಎರರ್ ಅನ್ನು ನೋಡಿದ್ರಿ. ಈ ಅಬ್ಸಲ್ಯೂಟ್ ಎರರ್ ನಲ್ಲಿ ಕೆಲವು ಸಮಯದಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬರಬಹುದು, ನೆಗೆಟಿವ್ ವ್ಯಾಲ್ಯೂ ಬರಬಹುದು. ಆದ್ರೆ ನೀವೇನ್ ಮಾಡೋದು, ಅದರ ಮಾಡ್ಯುಲಸ್ ಅನ್ನ ತಗೊಳ್ಳಿ. ಅಂದ್ರೆ ಕೇವಲ ಮ್ಯಾಗ್ನಿಟ್ಯೂಡ್ ಪಾರ್ಟ್ ಆಫ್ ಅಬ್ಸಲ್ಯೂಟ್ ಎರರ್ ಅನ್ನು ತಗೊಂಡು ಅದರದ್ದು ಮೀನ್ ತಗೊಳ್ಳೋದು. ಅಂದ್ರೆ ಎಷ್ಟು ಅಬ್ಸಲ್ಯೂಟ್ ಎರರ್ಸ್ ಗಳು ತಗೊಂಡಿರ್ತೀರಾ ಅಷ್ಟು ಸಂಖ್ಯೆಯಿಂದ ಭಾಗ ಮಾಡಿದಾಗ ನಿಮಗೆ ಸಿಗುತ್ತೆ ಮೀನ್ ಅಬ್ಸಲ್ಯೂಟ್ ಎರರ್. ಇಲ್ಲಿ ಸಂಕೇತವನ್ನು ಗಮನಿಸಿ, ಡೆಲ್ಟಾ A ಬಾರ್ ಆಗಿ ಬರೆದಿದೆ. ಸೊ ಇದೇನಿದೆ? ಮೀನ್ ಅಬ್ಸಲ್ಯೂಟ್ ಎರರ್. ಮತ್ತೊಂದ್ಸತಿ ಡೆಫಿನೇಷನ್ ನೋಡ್ಕೊಳ್ಳಿ. ದಿ ಅರ್ಥಮೆಟಿಕ್ ಮೀನ್ ಆಫ್ ದಿ ಪಾಸಿಟಿವ್ ಮ್ಯಾಗ್ನಿಟ್ಯೂಡ್ಸ್. ಈ ಪಾಸಿಟಿವ್ ಮ್ಯಾಗ್ನಿಟ್ಯೂಡ್ಸ್ ಗಳನ್ನ ತೋರಿಸೋಸ್ಕರ ಮಾಡ್ಯುಲಸ್ ತಗೊಂಡಿರೋದು. ಪಾಸಿಟಿವ್ ಮ್ಯಾಗ್ನಿಟ್ಯೂಡ್ಸ್ ಆಫ್ ಆಲ್ ಅಬ್ಸಲ್ಯೂಟ್ ಎರರ್ಸ್. ಈ ಅಬ್ಸಲ್ಯೂಟ್ ಎರರ್ಸ್ ಗಳು ಕೆಲವು ಸಮಯದಲ್ಲಿ ಪಾಸಿಟಿವ್ ವ್ಯಾಲ್ಯೂ ಆಗಿ ಬರಬಹುದು, ನೆಗೆಟಿವ್ ಆಗಿ ಬರಬಹುದು. ಆದ್ರೆ ಯಾವಾಗ ನೀವು ಮೀನ್ ಅಬ್ಸಲ್ಯೂಟ್ ಎರರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರಾ ಅವಾಗ ಆ ಎರರ್ ಗಳ ಪಾಸಿಟಿವ್ ಪಾರ್ಟ್ ಅಷ್ಟೇ ನೀವು ಗಮನಿಸೋದು, ಅಥವಾ ಮಾಡ್ಯುಲಸ್ ತಗೊಂಡು ಅಬ್ಸಲ್ಯೂಟ್ ಎರರ್ ಅನ್ನ ಎವಾಲ್ಯುಯೇಟ್ ಮಾಡೋದು. ಸೊ ಹಾಗಾದ್ರೆ ಅಬ್ಸಲ್ಯೂಟ್ ಎರರ್ ಈಸ್ ಕಾಲ್ಡ್ ವಾಟ್? ಮೀನ್ ಅಬ್ಸಲ್ಯೂಟ್ ಎರರ್. ಇಲ್ಲಿ ನೋಡಿ ಮತ್ತೊಮ್ಮೆ, ಡೆಲ್ಟಾ A ಬಾರ್ ಏನನ್ನ ಸೂಚಿಸುತ್ತೆ? ಮೀನ್ ಅಬ್ಸಲ್ಯೂಟ್ ಎರರ್. ಆಮೇಲೆ ಇನ್ನೊಂದಿದೆ ರಿಲೇಟಿವ್ ಎರರ್. ಏನಿದು ರಿಲೇಟಿವ್ ಎರರ್? ಇದು ಒಂದು ರೇಷಿಯೋ ರೂಪದಲ್ಲಿ ಹೇಳ್ತಕ್ಕಂಥ ಎರರ್. ಸೊ ಯಾವುದು ರೇಷಿಯೋ ಆಗಿದೆ? ಇಟ್ ಈಸ್ ದ ರೇಷಿಯೋ ಆಫ್ ಮೀನ್ ಅಬ್ಸಲ್ಯೂಟ್ ಎರರ್ ಟು ದ ಟ್ರೂ ವ್ಯಾಲ್ಯೂ.
ಟ್ರೂ ವ್ಯಾಲ್ಯೂ ನೆನಪಿದೆ ತಾನೆ. ದಿ ಅರ್ಥಮೆಟಿಕ್ ಮೀನ್ ಆಫ್ ಆಲ್ ಮೆಜರ್ಡ್ ವ್ಯಾಲ್ಯೂ ಇಸ್ ಕಾಲ್ಡ್ ಟ್ರೂ ವ್ಯಾಲ್ಯೂ. ಅದರ ರೇಷಿಯೋ ಆಗುತ್ತೆ. ಸೊ ನೋಡಿ, ರಿಲೇಟಿವ್ ಎರರ್ ಇಸ್ ಈಕ್ವಲ್ ಟು ಇದೇನಿದೆ ಮೀನ್ ಅಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ ಏನಿದೆ ಟ್ರೂ ವ್ಯಾಲ್ಯೂ. ಇವೆರಡರ ರೇಷಿಯೋಕ್ಕೆ ಏನಂತ ಹೆಸರು ರಿಲೇಟಿವ್ ಎರರ್. ಇದೇ ರಿಲೇಟಿವ್ ಎರರ್ ಅನ್ನ ಒಂದು ವೇಳೆ ಪರ್ಸೆಂಟೇಜ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಪರ್ಸೆಂಟೇಜ್ ಎರರ್. ಮತ್ತೊಮ್ಮೆ, ವಾಟ್ ಈಸ್ ಅ ಪರ್ಸೆಂಟೇಜ್ ಎರರ್? ದ ರಿಲೇಟಿವ್ ಎರರ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ಸೊ ಹೀಗಾಗಿ ಈ ರ್ಯಾಂಡಮ್ ಎರರ್ ಅನ್ನ ಎವ್ಯಾಲ್ಯೂಯೇಟ್ ಮಾಡಿ ಫೈನಲಿ ಆ ವ್ಯಾಲ್ಯೂ ಅನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ಈ ರೀತಿ. ಇಲ್ಲೇನಿರುತ್ತೆ ದ ಟ್ರೂ ವ್ಯಾಲ್ಯೂ, ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ ಇದೆ, ಇಲ್ಲೇನಿದೆ ಮೀನ್ ಅಬ್ಸಲ್ಯೂಟ್ ಎರರ್. ಸೊ ಯಾವುದೇ ಒಂದು ವ್ಯಾಲ್ಯೂ ಅನ್ನ ಬರಿಬೇಕಾದ್ರೆ, ಫೈನಲ್ ವ್ಯಾಲ್ಯೂ ಅನ್ನ ಬರಿಬೇಕಾದ್ರೆ ಈ ರೀತಿ ಕಾನ್ಸೆಪ್ಟ್ ಅನ್ನ ಬಳಸ್ತೇವೆ. ಅಲ್ಲಿ ಏನಿರುತ್ತೆ ಎರಡು ಅಂಶಗಳಿರುತ್ತೆ. ಒಂದು ಟ್ರೂ ವ್ಯಾಲ್ಯೂ ಅಂದ್ರೆ ನೀವೇನು ಟ್ರಯಲ್ಸ್ ಮಾಡಿರ್ತೀರಲ್ಲ ಅದರ ಮೀನ್ ವ್ಯಾಲ್ಯೂ, ಪ್ಲಸ್ ಆರ್ ಮೈನಸ್ ಇದೆ, ಇದೇನಿದೆ ಮೀನ್ ಅಬ್ಸಲ್ಯೂಟ್ ಎರರ್. ಸೊ ಹೀಗೆ ನಾವು ಒಂದು ರ್ಯಾಂಡಮ್ ಎರರ್ ಅನ್ನ ಎಲಿಮಿನೇಟ್ ಮಾಡಲಿಕ್ಕೆ ಈ ರೀತಿ ಪ್ರಕ್ರಿಯೆಗಳನ್ನ ಬಳಸ್ತೇವೆ. ಓಕೆನಾ?